ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ಶಾಮನೂರು ಪಾರ್ಥಿವ ಶರೀರಕ್ಕೆ ಮನೆಯಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಎರಡನೇ ಪುತ್ರ SS ಬಕೇಶ್ ಮನೆಯಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಕುಟುಂಬಸ್ಥರು. ಮಲ್ಲಿಕಾರ್ಜುನ್ ದಂಪತಿ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯಿಂದ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ತಂದೆಯ ಪಾದಕ್ಕೆ ಹಣೆಗೆ ಹಚ್ಚಿ ನಮಸ್ಕರಿಸಿದ್ದಾರೆ ಮಲ್ಲಿಕಾರ್ಜುನ್. ಮನೆಯ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಈಗ ಕಲ್ಪಿಸಲಾಗಿದೆ. ಮನೆ ಆವರಣದಲ್ಲಿ ಕುಟುಂಬ ಸದಸ್ಯರಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶಾಮನೂರು ಶಿವಶಂಕರಪ್ಪರವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕಲ್ಲೇಶ್ವರ ಮಿಲ್ನಲ್ಲಿ ಸಂಬಂಧಿಕರಿಂದ ಎಲ್ಲಾ ರೀತಿ ತಯಾರಿಗಳನ್ನು ಮಾಡಿಕೊಳ್ತಿದ್ದಾರೆ. ಪತ್ನಿ ಪಾರ್ವತಿ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ರಾತ್ರಿಗೆ JCBಯಿಂದ ಗುಂಡಿಯನ್ನ ಅಗೆಯುವಂತಹ ಕಾರ್ಯಗಳು ಕೂಡ ಈಗಾಗಲೇ ನಡೀತಾ ಇದೆ. ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಸಕಲ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಗಣ್ಯಾತಿ ಗಣ್ಯರು ಒಂದಿಗಾಗಲೇ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಮುದನೂರು ಸ್ಥಳದಿಂದ ವರದಿಯನ್ನು ನೀಡಿದ್ದಾರೆ. ನೋಡೋಣ. ಶಾಸಕ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾನೀಗ ದಾವಣಗೆರೆ ಕಲ್ಲೇಶ್ವರ ಮಿಲ್ನಲ್ಲಿದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಕಲ್ಲೇಶ್ವರ ಮಿಲ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ JCBಯಿಂದ ಗುಂಡಿ ಅಗಿತಕ್ಕಂಥದ್ದು, ಮತ್ತೊಂದು ಕಡೆ ಇತರೆ ಯಂತ್ರೋಪಕರಣಗಳಿಂದಲೂ ಸಹ ಈ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಸಿದ್ಧತೆಗಳು ನಡೀತಾ ಇದ್ದಾವೆ. ಒಂದು ಕ್ಷಣವೂ ಕೂಡ ಬಿಡುವಿಲ್ಲದೆ ಯಂತ್ರೋಪಕರಣಗಳಿಂದ ಮತ್ತು ಇತರೆ ಅಭಿಮಾನಿಗಳಿಂದಲೂ ಸಹ ಇಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಯಾಕಂತಂದರೆ ಇದೇ ಕಲ್ಲೇಶ್ವರ ಮಿಲ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ತಂದೆ, ತಾಯಿ ಮತ್ತು ಪತ್ನಿಯವರ ಅಂತ್ಯ ಸಂಸ್ಕಾರ ಕೂಡ ಸಹ ಆಗಿರ್ತಕ್ಕಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಶಾಮನೂರು ಶಿವಶಂಕರಪ್ಪ ಅವರ ಪತ್ನಿ, ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಮ್ಮ ಅವರು ಇದೇ ಜಾಗದಲ್ಲಿ ಶವ ಸಂಸ್ಕಾರ ಆಗಿರ್ತಕ್ಕಂಥದ್ದು. ಅವರ ಸಮಾಧಿಯನ್ನು ಸಹ ತಾವು ನೋಡ್ಬೋದು. ಈ ಸಮಾಧಿಯ ಪಕ್ಕದಲ್ಲಿಯೇ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು, ಸಮಾಧಿಯನ್ನು ಕಟ್ತಕ್ಕಂಥದ್ದು ಕೂಡ ಇಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರಗಳು ನಡೆದ ನಂತರ ಮಧ್ಯಾಹ್ನ 4:30 ಸುಮಾರಿಗೆ ಹೈಸ್ಕೂಲ್ ಮೈದಾನಕ್ಕೆ ಈ ಒಂದು ಪಾರ್ಥಿವ ಶರೀರ ಶಿಫ್ಟ್ ಆಗಲಿದೆ. ಅಂತ್ಯ ಸಂಸ್ಕಾರ ನಡೆಯಲಿದೆ. ಸಮಾಧಿ ಕೂಡ ನಿರ್ಮಾಣ ಆಗಲಿದೆ. ಹೀಗಾಗಿ ಸಕಲ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಾಂತಕುಮಾರ್ ಜೊತೆ ಬಸವರಾಜ್ ಮುದನೂರು, TV9 ದಾವಣಗೆರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರೋದು ಟಿ ಪಿ ಬಂದಿದೆ. ಮತ್ತು DCM ಸಾಹೇಬರು, ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಕೂಡ TP ಬಂದಿದೆ ನಮಗೆ. ನಾವು MBA ಕಾಲೇಜ್ ಗ್ರೌಂಡು ಮತ್ತು ಹರಿಹರ, ಅದಲ್ಲದೆ ನಮ್ಮ ಡಿಪ್ಲೊಮಾ ಕಾಲೇಜಲ್ಲಿ ಎಲ್ಲೆಲ್ಲಿ ಹೆಲಿಪ್ಯಾಡ್ ಇದೆ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರೋದು ಟಿ ಪಿ ಬಂದಿದೆ. ಮತ್ತು DCM ಸಾಹೇಬರು, ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಕೂಡ TP ಬಂದಿದೆ ನಮಗೆ. ನಾವು MBA ಕಾಲೇಜ್ ಗ್ರೌಂಡು ಮತ್ತು ಹರಿಹರ, ಅದಲ್ಲದೆ ನಮ್ಮ ಡಿಪ್ಲೊಮಾ ಕಾಲೇಜಲ್ಲಿ ಎಲ್ಲೆಲ್ಲಿ ಹೆಲಿಪ್ಯಾಡ್ ಇದೆ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಶಾಮನೂರು ಪಾರ್ಥಿವ ಶರೀರಕ್ಕೆ 3 ಮಕ್ಕಳ ಮನೆಯಲ್ಲೂ ಕೂಡ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮೊದಲು ಹಿರಿಯ ಮಗ SS ಬಕೇಶ್ ಮನೆಯಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ನಂತರ ಎರಡನೇ ಮಗ SS ಗಣೇಶ್ ಮನೆಯಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಬಳಿಕ 3ನೇ ಪುತ್ರ ಸಚಿವ SS ಮಲ್ಲಿಕಾರ್ಜುನ್ ಮನೆಯಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. 3 ಮನೆಗಳಲ್ಲಿ ಪೂಜೆಯ ಬಳಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಈಗ ಶಾಮನೂರು ಶಿವಶಂಕರಪ್ಪನವರ ನಿಧನದ ಬೆನ್ನಲ್ಲೇ ಗಣ್ಯರು ಕಂಬನಿಯನ್ನು ಸುರಿಸುತ್ತಿದ್ದಾರೆ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಸಾಂತ್ವನವನ್ನು ಹೇಳಿದ್ದಾರೆ. ಸಚಿವ SS ಮಲ್ಲಿಕಾರ್ಜುನ್ಗೆ ಕರೆ ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ. ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಪ್ರಿಯಾಂಕಾ ಗಾಂಧಿ ಕರೆಯನ್ನು ಮಾಡಿ ಸಾಂತ್ವನದ ನುಡಿಗಳನ್ನಾಡಿದ್ದಾರೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH